ಹುಬ್ಬಳ್ಳಿ ನಗರದಲ್ಲಿ ಇತ್ತೀಚಿನ ದಿನದಲ್ಲಿ ಬಂಗಾರ ಬೆಳ್ಳಿ ವ್ಯಾಪಾರಸ್ಥರ ಒಬ್ಬ ಮನುಷ್ಯನನ್ನು ಡೂಪ್ಲಿಕೇಟ್ ಅಧಿಕಾರಿಗಳು ಬಂದು ಅವನ್ನ ಮನಬಂದಂತೆ ಹೊಡೆದು ಅವನಂತಲ್ಲಿರುವಂಥ ಸುಮಾರು ಕೋಟಿಗಟ್ಟಲೆ ಬಂಗಾರ ಒಡವೆಯನ್ನು ಕಿತ್ಕೊಂಡು ಪರಾರಿಯಾಗಿದ್ದಾರೆ. ಯಾಕಂದರೆ ಒರಿಜಿನಲ್ ಅಂದರೆ ಇಡೀ ಕರ್ನಾಟಕದಲ್ಲಿ ಪೊಲೀಸ್ ಅಧಿಕಾರಿಗಳಾಗಲಿ, ಇವತ್ತು ಇಂಟೆಲಿಜೆನ್ಸ್ ಆಗಲಿ, ಇವತ್ತು ಗುಪ್ತಚರ ಇರಲಾಗಲಿ, ಇವತ್ತು ಇಂಥ ಅಧಿಕಾರಿಗಳನ್ನು ಇಡೀ ದೇಶದಲ್ಲಿ ಬೆಚ್ಚಿ ಬೀಳುವಂಥ ನಮ್ಮ ಅಧಿಕಾರಿಗಳು. ಆದರೆ ಇವತ್ತು ಅವರ ರೂಪದಲ್ಲಿ ಡೂಪ್ಲಿಕೇಟ್ ಅಧಿಕಾರಿಗಳು ಬಂದು ಒಬ್ಬ ವ್ಯಾಪಾರಸ್ಥನ ಕೋಟಿಗಟ್ಟಲೆ ಹಣ ಬಂಗಾರವನ್ನು ದೋಚಿಕೊಂಡು ಆ ವ್ಯಕ್ತಿಯನ್ನು ಥಳಿಸಿ ಮನಬಂದಂತೆ ಥಳಿಸಿ ಓಡೋಗಿದಂಥ ಆರೋಪಿಗಳನ್ನು ಇವತ್ತು ಹುಬ್ಬಳ್ಳಿ ನಗರದಲ್ಲಿ ಎಲ್ಲ ಪೊಲೀಸ್ ಅಧಿಕಾರಿಗಳು ಸಂಬಂಧಪಟ್ಟ ಇಲಾಖೆಯವರನ್ನು ಎಲ್ಲಾದರೂ ಹುಡುಕಿ ಬಂಧಿಸಿ ಅವರಿಗೆ ಶಿಕ್ಷೆ ಒಳಪಡಿಸಬೇಕು. ಯಾಕಂದರೆ ಹುಬ್ಬಳ್ಳಿ ಧಾರವಾಡ ಹುಬ್ಬಳ್ಳಿ ನಗರದಲ್ಲಿ ಸುಮಾರು 11 ಲಕ್ಷಕ್ಕಿಂತ ಹೆಚ್ಚು ಜನಸಂಖ್ಯೆ ಇದ್ದೇವೆ. ಜನಸಂಖ್ಯೆ ಹೊರಗೆ ಬರಲಿಕ್ಕೆ, ಮನೆ ಬಿಟ್ಟು ಹೋಗಲಿಕ್ಕೆ, ಇವತ್ತು ಅನೇಕ ಕಾರ್ಖಾನೆಗಳು ಬಿಟ್ಟು ಹೋಗಲಿಕ್ಕೆ ಭಯಪಡ್ತಿದ್ದಾರೆ. ಹೀಗಾಗಿ ಯಾಕಂದರೆ ಇವತ್ತು ಹುಬ್ಬಳ್ಳಿ ಧಾರವಾಡ ಅಂದರೆ ಒಂದು ಶಾಂತಿ ಊರಂತ ಅಂದ್ಕೊಂಡಿದ್ದಾರೆ. ಹಾಗಾಗಿ ಇಡೀ ಜನಕ್ಕೆ ಒಂದು ವಿಶ್ವಾಸ ಬರಬೇಕಂದ್ರೆ ತಕ್ಷಣ ಈ ಡೂಪ್ಲಿಕೇಟ್ ಅಧಿಕಾರಿಗಳನ್ನ ಬಂಧಿಸಿ ಇವತ್ತು ಕಾನೂನು ಅಡಿಯಲ್ಲಿ ಅವರನ್ನು ಬಂಧಿಸಿ ಒಳಪಡಿಸ್ಬೇಕಂತೇಳಿ ಮಾಧ್ಯಮಕ್ಕೆ ನಾನು ವಿನಂತಿ ಮಾಡ್ತೇನೆ. ಶೇಖರಯ್ಯ ಮಠಪತಿ.